ಹೊಸ ಕಾರು ಖರೀದಿ ಖುಷಿಯಲ್ಲಿರುವಾಗಲೇ ಯಮ ಬಂದೆರಗಿದ್ದಾರೆ. ಡ್ಯಾನ್ಸರ್ ಸುಧೀಂದ್ರ ಸಾವು ನೆನೆದು ಸೋದರ ರಾಘವೇಂದ್ರ ಕಣ್ಣೀರಿಟ್ಟಿದ್ದಾರೆ. ಹೊಸ ಕಾರನ್ನ ಖರೀದಿ ಮಾಡಿ ಅಣ್ಣ ರಾಘವೇಂದ್ರ ಮನೆಗೆ ತೆರಳಿದ್ರು. ತ್ಯಾಮಗೊಂಡ್ಲು ಬಳಿ ಇರುವಂತಹ ರಾಘವೇಂದ್ರ ಅವರ ಮನೆಗೆ ಹೋಗಿದ್ದ. ರಾಘವೇಂದ್ರಗೆ ಕಾರ್ ತೋರಿಸಿ ವಾಪಸ್ ಬರುವಾಗ ಅಪಘಾತ ಆಗಿ ಡ್ಯಾನ್ಸರ್ ಸುಧೀಂದ್ರ ಅವರು ಸಾವನ್ನಪ್ತಾರೆ. ದಾಬಸ್ಪೇಟೆಗೆ ಬರುವ ವೇಳೆ ಕ್ಯಾಂಟರ್ ಯಮನಾಗಿ ಬಂದು ಸುಧೀಂದ್ರ ಅವರ ಉಸಿರು ನಿಲ್ಲಿಸಿದೆ. ಕ್ಯಾಂಟರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಡ್ಯಾನ್ಸರ್ ಸುಧೀಂದ್ರ ಅವರು ದುರ್ಮರಣಕ್ಕೀಡಾಗ್ತಾರೆ. ತುಮಕೂರು ಜಿಲ್ಲಾಸ್ಪತ್ರೆಗೆ ಅವರ ಮೃತದೇಹವನ್ನು ರವಾನೆ ಕೂಡ ಮಾಡಲಾಗಿದೆ. ಕಾರೇನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಸೈಡಲ್ಲಿ ಪಾರ್ಕ್ ಮಾಡಿ ಚೆಕ್ ಮಾಡ್ತಾ ಇದ್ರು. ಈ ಟೈಮ್ನಲ್ಲಿ ಬಂದಂತಹ ಕ್ಯಾಂಟರ್ ಕಾರನ್ನ ಪರಿಶೀಲಿಸ್ತಾ ಇದ್ದಂತಹ ಸುಧೀಂದ್ರ ಅವರಿಗೆ ಗುದ್ದಿದ ರಭಸಕ್ಕೆ ಸುಧೀಂದ್ರ ಅವರು ಸಾವನ್ನಪ್ಪಿದ್ರು. ನಮ್ಮ ಪ್ರತಿನಿಧಿ ಜಗದೀಶ್ ಅವರು ಸುಧೀಂದ್ರ ಅವರ ಸಹೋದರನ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ರಸ್ತೆಯಲ್ಲಿ ನಿಂತಿರಬೇಕಾದಂಥ ಸಂದರ್ಭದಲ್ಲಿ ಕ್ಯಾಂಟರ್ ಗುದ್ದಿ ಡ್ಯಾನ್ಸರ್ ಸುಧೀಂದ್ರ ಮೃತಪಟ್ಟಿರುವಂಥದ್ದು. ಈಗಾಗಲೇ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಅಂತೇಳಿ ತುಮಕೂರು ಜಿಲ್ಲಾಸ್ಪತ್ರೆಗೆ ತರಲಾಗಿರುವಂಥದ್ದು. ಈಗಾಗಲೇ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಸದ್ಯಕ್ಕೆ TV9 ಜೊತೆ ಸುಧೀಂದ್ರ ಅವರ ಸಹೋದರ ಆಗಿರುವಂತಹ ರಾಘವೇಂದ್ರ ಅವರಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ವಿಚಾರ ನಿಮಗೆ ಯಾವಾಗ ಗಮನ ಬಂತು? ಸರ್, ಈ ವಿಚಾರ ಏನೇ ಬೆಳಗಿನ ಜಾವ ಗಾಡಿ ತಗೊಂಡು ನಮ್ಮ ಮನೆ ಹತ್ರ ಬಂದ, ತ್ಯಾಮಗೊಂಡ್ಲಿಗೆ ಬಂದು ಈಗೋ ಕಾಲು ತಗೊಂಡು ತ್ಯಾಮಗೊಂಡ್ಲಿಗೆ ಬಂದ. ಗಾಡಿ ತೋರಿಸ್ದ, ನಮ್ಮ ಮನೆಯನ್ನೆಲ್ಲ ಹಚ್ಕೊಂಡು ಮಕ್ಕಳನ್ನ ನಮ್ಮ ಮಿಸ್ಸಸ್ ಹಚ್ಕೊಂಡು ಗಾಡಿ ಎಲ್ಲ ಒಂದು ರೌಂಡ್ ಓಡಿಸಿ ಆಮೇಲಿಂದ ಒಟ್ಟಿದ್ದು ಒಂದು 10 ನಿಮಿಷಕ್ಕೆ ಕಾಲ್ ಬಂತು. ಗಾಡಿ ಯಾಕೋ ಆನ್ ಆಗ್ತಿಲ್ಲ, ಬಾ ಅಂತಂದ. ನಾನು ಇಮಿಡಿಯೇಟ್ಲಿ ಹೋಗಿದ್ದು ಅರ್ಧ ಹೋಗಿ ಮತ್ತೆ ಫೋನ್ ಮಾಡಿದೆ. ಗಾಡಿ ಎಲ್ಲೈತೆ ಅಂದರೆ ಪೆಮ್ನಳ್ಳಿ ಬ್ರಿಡ್ಜ್ ಮೇಲೆ ಲೆಫ್ಟಲ್ಲಿ ಹಾಕಿ ಬಾ ಅಂದ. ಅಷ್ಟು ಹೋಗೋಷ್ಟೊತ್ತಿಗೆ ಯಾವುದೋ ಒಂದು ಕ್ಯಾಂಟ್ಸು ಹಿಂದೆಗಡೆಯಿಂದ ಗಾಡಿಗೆ ಇದು ಗುದ್ದಿ ಆಮೇಲಿಂದ ನನ್ನ ತಮ್ಮನ ಮೇಲೂ ಇದೆ. ಹಿಂಗಾಗಿ ಆಂಬುಲೆನ್ಸ್ಗೆ 102 ಫೋನ್ ಮಾಡಿ ಆಂಬುಲೆನ್ಸ್ಗೆ ಫೋನ್ ಮಾಡಿದೆ. ಅಲ್ಲಿಂದ ದಾಬಸ್ಪೇಟೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. ಆಸ್ಪತ್ರೆಯಲ್ಲಿ ಒಂದು 10 ನಿಮಿಷ ಪ್ರಾಣ ಇತ್ತು, ಉಸಿರಾಡ್ತಿದ್ದ. ಆಮೇಲಿಂದ ಇಲ್ಲ ಅಂತ ಹೇಳಿ. ಸುಮಾರು ಎಷ್ಟು ಗಂಟೆಗಿದೆ ಈ ಇನ್ಸಿಡೆಂಟ್ ಆಗಿರುವಂಥದ್ದು? ಎಲ್ಲಾಗಿತ್ತು ಅಂತ? ಸೊ ಇದು ದೊಡ್ಡಬಳ್ಳಾಪುರ ದಾಬಸ್ಪೇಟೆ ಬ್ರಿಡ್ಜ್ ಮೇಲೆ ಪೆಮ್ನಳ್ಳಿ ಬ್ರಿಡ್ಜ್ ಇದೆ, ಆ ಬ್ರಿಡ್ಜಲ್ಲಿ ಆಗಿರೋದು. ಈಗ ನೀವು CCTV ನೋಡಿದ್ರೆ ಸರ್, ನಿಮ್ಗೇನಾದ್ರು ಅನುಮಾನ ಇದೆಯಾ ಆ ಘಟನೆ ಬಗ್ಗೆ ಅಂತೇಳಿ? ಸರ್, ಅನುಮಾನ ಅಂತ ನಮಗೇನು ಗೊತ್ತಾಗಲ್ಲ. ಅದಿನ್ನು ಮುಂದೆ ಏನು ನೋಡ್ಕೋಬೇಕು, ಪೊಲೀಸರು ನೋಡ್ಕೋಬೇಕು. ಯಾಕೆಂದರೆ ಅದು ಯಾವುದೋ ಗಾಡಿ ನಮಗೆ ಗೊತ್ತಿಲ್ಲ. ಯಾಕಂದರೆ ನೀವು ನೋಡಿದಂಥ ಸಂದರ್ಭದಲ್ಲಿ ಗಾಡಿ ಡೈವರ್ಟ್ ಆಗಿ ಗುದ್ದಿರೋ ಥರ ಕಂಡು ಬರ್ತಾ ಇರುವಂಥದ್ದು. ಆ ರೀತಿಯಲ್ಲಿ ನಿಮ್ಗೇನಾದರೂ ಅನುಮಾನ ಇದೆ? ಯಾರಾದರೂ ನಮಗೇನು ಶತ್ರುಗಳಂತ ಏನಿರಲಿಲ್ಲ. ಎಲ್ಲದನ್ನು ಫ್ರೆಂಡ್ಲಿ ಆಗಿದ್ದ, ಚೆನ್ನಾಗಿದ್ದ, ಎಲ್ಲರ ಹತ್ರನೂ ಒಡನಾಡಿ ಚೆನ್ನಾಗಿತ್ತು. ತುಂಬ ಜನ ಡ್ಯಾನ್ಸ್ ಮಾಸ್ಟರ್ ಆಗಿದ್ದರಿಂದ ಸಿನಿಮಾ ಇಂಡಸ್ಟ್ರಿಯಲ್ಲೆಲ್ಲ ಕೆಲಸ ಮಾಡಿದ್ದ. ಚೆನ್ನಾಗಿದ್ದ ಸರ್, ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದ, ಒಡನಾಟ ಎಲ್ಲ ಚೆನ್ನಾಗಿತ್ತು. ಯಾರೇ ಆಗಲಿ ಇದ್ರ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಇರಲಿಲ್ಲ. ಎಲ್ಲ ಚೆನ್ನಾಗಿತ್ತು ಸರ್. ಅಂದರೆ ಕಾರ್ ಅಂದರೆ ಏನು ಹೊಸ ಕಾರ್ ತೊಗೊಂಡಿದ್ರಾ ಹೇಗೆ? ಹೌದು ಸರ್, ನಿನ್ನೆ ತಾನೇ ಹೊಸ ಕಾರು ಬುಕ್ ಆಗಿತ್ತು. ಈಗ ಮಾರುತಿ ಈಕೋ ಕಾರು ಕಲ್ಯಾಣಿ ಮೋಟರ್ಸ್ ದಾಬಸ್ಪೇಟೆಯಲ್ಲಿ. ಅಲ್ಲಿಂದ ಡೆಲಿವರಿ ಮಾಡಿಕೊಂಡು ನಿನ್ನೆಲ್ಲ ಪೂಜೆ ಮಾಡಿಸಿ ಇವತ್ತು ಬೆಳಿಗ್ಗೆ ನಮ್ಮನೆಗೆ ತೊಗೊಂಬಂದ. ಮಕ್ಕಳಿಗೆಲ್ಲ ತೋರಿಸ್ಬಿಟ್ಟು ಒಂದು ರೌಂಡ್ ತೋರಿಸ್ಬಿಟ್ಟು ವಾಪಸ್ ಓಡಬೇಕಾದ್ರೆ ಆಗೋದು. ಫಿಲಮ್ಗಳಲ್ಲೂ ಕೂಡ ಇವರು ಕೊರಿಯೋಗ್ರಫಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಹೌದು ಸರ್, ಮಾಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಪ್ರೇಮಿಸಮ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದು ಎಲ್ಲ ಚಿಕ್ಕ ಪುಟ್ಟ ಫಿಲಮೆಲ್ಲ ಮಾಡಿದ್ದಾರೆ. ನಿಮ್ಮ ಸಹೋದರ ಸರ್ ಫ್ಯೂಚರ್ ಬಗ್ಗೆ ಯಾವ ರೀತಿ ಕನಸು ಹೊಂದಿದ್ರು, ಏನಾಗಬೇಕು ಅಂತ ಹೇಳಿ? ಸರ್, ಅವ್ರ ಮೈಂಡ್ ಬಂದುಬಿಟ್ಟು ಡ್ಯಾನ್ಸ್ ಇದ್ದಿತ್ತು. ಎಲ್ರಿಗೂ ಒಳ್ಳೊಳ್ಳೆ ಡ್ಯಾನ್ಸ್ ಕಲಿಸಿ ಒಂದು ಲೆವೆಲಿಗೆ ಮೇಂಟೈನ್ ಮಾಡಿ ಫ್ಯಾಮಿಲಿಯಲ್ಲಿ ಚೆನ್ನಾಗಿ ಸೆಟ್ಲ್ ಆಗೋಣ ಅನ್ನೋದು ಒಂದಿತ್ತು. ಪುನೀತ್ ರಾಜ್ಕುಮಾರ್ ದೊಡ್ಡ ಫ್ಯಾನ್. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.